ಗೃಹಲಕ್ಷ್ಮಿ ದಿನಾಚರಣೆ ಸಿಹಿ ಹಂಚಿ ಸಂಭ್ರಮಿಸಿದ ಮಹಿಳೆಯರು. ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ಗೃಹಲಕ್ಷ್ಮಿ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಗುರುವಾರ ಬೆಳಗ್ಗೆ ಆಯೋಜಿಸಲಾಗಿತ್ತು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ವಂದಾಲ್ ಮಾತನಾಡಿ, ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸುವಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಶಿಶು ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಹಿರೇಮಠ, ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಮೆಹಬೂಬ್ ನಾಯಕುಡಿ, ಮುಖಂಡರಾದ ಸಂಗಮೇಶ್ ಕೋಲ್ಕಾರ್, ರುಕ್ಮಿಣಿ ರಾಠೋಡ್, ರವಿ ರಾಠೋಡ್ ಸೇರಿದಂತೆ ಅನೇಕರು ಮಾತನಾಡಿ. ಎಸ್ ಸೋಮನಕಟ್ಟಿ, ಪುರಸಭೆ ಅಧಿಕಾರಿ ಶಬ್ಬೀರ್ ರೇವುಕರ್, ವೀರೇಶ್ ಸರ್ಶೆಟ್ಟಿ, ಮುಖಂಡರಾದ ಸುರೇಶ್ ಹಾರಿವಾಳ್, ಮೆಹಬೂಬ್ ನಾಯಕುಡಿ, ಆನಂದ್ ಜಾಧವ್, ಸುರೇಶ್ ಪಾಟೀಲ್, ಸಂಗಯ್ಯ ಕಾಳಹಸ್ತೇಶ್ವರ ಮಠ ಸೇರಿದಂತೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರು, ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು. ನಂತರ ಸಭೆ ಜರುಗಿತು. ಇದು ಮಹಿಳೆಯರ ಆರ್ಥಿಕ, ಸಾಮಾಜಿಕ ಹಾಗೂ ಅವರ ಅವರಿಗೆ ನೀಡತಕ್ಕಂಥ ಗೌರವಯುತ ವೇದಿಕೆ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ಘನ ಸರ್ಕಾರವು ಅನೇಕ ರೀತಿಯಲ್ಲಿ ಮಹಿಳಾ ಸಬಲೀಕರಣವನ್ನು ಇಟ್ಕೊಂಡು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ. ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ 41,515 ಫಲಾನುಭವಿಗಳಲ್ಲಿ ಈಗಾಗಲೇ ನಾವು 99% ಫಲಾನುಭವಿಗಳು ಈ ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗವನ್ನು ಪಡಿಸಿಕೊಡ್ತಾ ಇದ್ದಾರೆ. ನಾವು 99% ನಾವು ಪಡ್ಕೋಬೇಕಪ್ಪ ಅಂತಂದ್ರೆ ಕೇವಲ ನಮ್ಮ ಸಮಿತಿ ಅಷ್ಟೇ ಅಲ್ಲ, ಇರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಯೋಗದಿಂದ ನಾವು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಗೃಹಲಕ್ಷ್ಮಿಯನ್ನು ನಮ್ಮ ಮಹಿಳಾ ಆಧಾರಿತ ಕುಟುಂಬದವರಿಗೆ ಬರೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಅಕೌಂಟಿಗೆ ಬರ್ತಾಯಿತ್ತು. ಅವ್ರಿಗೆ ಹುಡುಗಿ ಎಲ್ಲ ತೊಗೋಬೇಕಾದ್ರೆ ನಾವು ಮಕ್ಕಳನ್ನ ಕೇಳ್ತಾ ಇದ್ವಿ. ಇವತ್ತು ಸರ್ಕಾರ ಬರ್ತಕ್ಕಂಥ 2,000 ರೂಪಾಯಿಂದ ನಾವು ಪ್ರತಿ ತಿಂಗಳು ಹುಡುಗಿನ ತೊಗೊಂಡು ಆರಾಮಾಗಿದ್ದೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಮತ್ತು ಅನೇಕ ಸಣ್ಣ ಪುಟ್ಟ ಖರ್ಚುಗಳಿಗೂ ಕೂಡ ಇದು ಸಹಾಯ ಆಗಿದೆ. ಸರಿ ಇಂಥ ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಮತ್ತು ಅದರ ಯಶಸ್ವಿಯನ್ನು ನಮ್ಮ ಅತಿಥಿಗಳು ನಮ್ಮ ಸುರೇಶ್ ಅಣ್ಣವರು ಕೂಡ ಮತ್ತು ಈ ಸಂದರ್ಭದಲ್ಲಿ ಮಾತಾಡಬೇಕು. ಅವತ್ತೇ ನಾವು ಇದನ್ನು ಮಾಡಬೇಕಿತ್ತು. ಆ್ಯಕ್ಚುಲಿ ಬೇರೆ ಮುಖ್ಯಮಂತ್ರಿಯವರ ವಿಡಿಯೋ ಕಾನ್ಫರೆನ್ಸ್ ಅವೆಲ್ಲ ಇರಲಿಕ್ಕೆ ಅವತ್ತು ನಾವು ಯಾರೂ ಅಧಿಕಾರಿಗಳು ಇಲ್ಲದೆ ಇರೋದ್ರಿಂದ ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇವತ್ತು ನಾವು ಅದನ್ನು ಮುಗಿಸ್ಕೊಂಡಿದ್ವಿ. ಬಟ್ ನನಗೆ ಕೆಲವೊಂದು ಮಾಹಿತಿಗಳು ಇನ್ನು ಕೆಲವರಲ್ಲಿ ಮತ್ತು ಜನರಲ್ಲಿ ಸಾರ್ವಜನಿಕರಲ್ಲಿ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಿದ್ದವು. ಹೊಸ ಅರ್ಜಿಗಳನ್ನು ಹಾಕಬೇಕು, ಹೊಸದಾಗಿ ಅವುಗಳನ್ನು ಮತ್ತೆ ನಾವು ಬೆನಿಫಿಷರಿಗೆ ಹಾಕಬೇಕು ಅನ್ನೋದು ಸಾರ್ವಜನಿಕರಲ್ಲಿ ಗೊಂದಲವನ್ನು ಉಂಟುಮಾಡಿದೆ. ಬಟ್ ಆ ಥರ ಯಾವುದೇ ನಮಗೆ ಇನ್ಸ್ಟ್ರಕ್ಷನ್ ಇಲ್ಲ. ಇರುವಂಥ ಫಲಾನುಭವಿಗಳೇ ಅದರ ಯೋಜನೆಯನ್ನು ಲಾಭವನ್ನು ಪಡೆಯುವಂಥ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರು ನಮಗೆ ಬ್ಯೂರೋ ರಿಪೋರ್ಟ್ ಗುರುರಾಜ್ ಕನ್ನೂರ್, ಭಾರತ ವೈಭವ ನ್ಯೂಸ್, ಬಸವನ ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.